ಮನೆಯಲ್ಲಿ ಏನಾದರೂ ತಿಂಡಿ ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತೀರ. ಸೊ ಅದೇ ರೀತಿಯಾಗಿ ಬಾಯಿಗೆ ತುಂಬ ಟೇಸ್ಟಿಯಾಗಿರುವಂಥ, ಹಿತವಾಗಿರುವಂಥ, ಖಾರವಾಗಿರುವಂಥ ಗ್ರೇವಿ ರೆಸಿಪಿ. ಇದನ್ನಂತೂ ಇಷ್ಟು ಚೆನ್ನಾಗಿ ಮಾಡ್ಬೋದಾ, ಇಷ್ಟು ಈಸಿನಾ ಅಂತ ಅಂದ್ಕೊಂಡ್ಬಿಡ್ತೀರಾ. 2-3 ಆಲೂಗೆಡ್ಡೆ ಇದ್ದರೆ ಸಾಕು ಸ್ನೇಹಿತರೆ, ಸೂಪರ್ ಡೂಪರ್ ಆಗಿರೋ ಅಂಥ ಈ ಒಂದು ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಷ್ಟು ರುಚಿಯಾಗಿರುತ್ತೆ, ಇನ್ಸ್ಟೆಂಟಾಗಿ ಮಾಡ್ಬೋದು. ನೀವು ಚಪಾತಿ, ಪೂರಿ, ದೋಸೆ ಪ್ರತಿಯೊಂದಕ್ಕೂ ಕೂಡ ಕಾಂಬಿನೇಷನ್ ಕೊಡ್ಬೋದು. ಬನ್ನಿ ಈ ಒಂದು ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಮಿಕ್ಸಿ ಜಾರ್ಗೆ 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿನ ಜಾಸ್ತಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸುಮಾರು ಒಂದು 5 ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಅದೇ ರೀತಿಯಾಗಿ 1 ಕಟ್ಟೋಷ್ಟು ಪಾಲಕ್ ಸೊಪ್ಪನ್ನು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಟು ನೀರಿಂದ ಸಪ್ರೇಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದು ಗ್ರೀನ್ ಕಲರ್ ನಮಗೆ ಹೀಗೆ ಇರಬೇಕಪ್ಪ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ, ನಮ್ಗೆ ಅದೇ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ ಪಾಲಕ್ ಗ್ರೇವಿ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ನಿಂಬೆ ರಸ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಕೂಡ ಮಿಕ್ಸ್ ಆಗಿದೆ ಇದರಲ್ಲಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ನೀರೇನು ಹಾಕಿಲ್ಲ ಸ್ನೇಹಿತರೆ, ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಕಲರ್ ಆಗಿದೆ ಅಂತ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಇಲ್ಲೊಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ನೀವು ದಪ್ಪ ತಳದ ಪಾತ್ರೆ ಬೇಕಾದರೂ ತೊಗೊಳ್ಬೋದು. ಇದು ಓಪನ್ ಆಗಿ ಬೇಯಿಸ್ತಾ ಇರೋದ್ರಿಂದ ಕುಕ್ಕರ್ ಅವಶ್ಯಕತೆ ಏನು ಇರೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಮೀಡಿಯಮ್ ಸೈಜಿಂದು 3 ಆಲೂಗೆಡ್ಡೆಯನ್ನು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಬೇಯಿಸಿರೋ ಅಂಥದ್ದಲ್ಲ, ರಾ ಅಂತ ಹೇಳ್ತೀವಲ್ವ, ಹಸಿಯಾಗಿರೋ ಅಂಥ ಆಲೂಗೆಡ್ಡೆ. ಇದನ್ನು ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಫ್ಲೇಮನ್ನು. ಸೊ ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು. ನಾನು ಅದನ್ನೇ ಹೇಳಿದ್ದು, ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ವಿಡಿಯೋದಲ್ಲಿ. ನೀವು ಈ ಥರ ಗ್ರೇವಿನ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಅಂತ. ನೋಡಿ ಆಲ್ಮೋಸ್ಟ್ ಆಗಿದೆ, ಒಂದು ಅರ್ಧ ಭಾಗ ಫ್ರೈ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದರೆ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ಅದೇ ಬಾಣಲಿಗೆ ಇರೋ ಅಂಥ ಎಣ್ಣೆಗೆ ನಾನು ಮೀಡಿಯಮ್ ಸೈಜಿಂದು 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಫೈನ್ ಚಾಪ್ ಮಾಡಿದ್ದೀನಿ. ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಸ್ನೇಹಿತರೆ. ಫೈನ್ ಚಾಪ್ ಮಾಡೋದ್ರಿಂದ ಚೆನ್ನಾಗಿ ಆಲೂಗೆಡ್ಡೆ ಜೊತೆ ಬ್ಲೆಂಡ್ ಆಗುತ್ತೆ, ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಒಂದು ಅರ್ಧ ಭಾಗ ಫ್ರೈ ಆಗಿದೆ. ಪೂರ್ತಿಯಾಗಿ ಫ್ರೈ ಆಗಬೇಕಂತ ಏನೂ ಇಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ 1 ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದು ಕೂಡ ಮೀಡಿಯಮ್ ಸೈಜಿಂದೆ. ಮೀಡಿಯಮ್ಮು ದಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ದಪ್ಪಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋ ಅಂಥದ್ದು ಮೀಡಿಯಮ್ ಸೈಜು. ಅದನ್ನು ಕೂಡ ನಾನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ. ನಿಮಗೆ ಸ್ವಲ್ಪ ಖಾರ ಮುಂದೆ ಮಾಡಿ ಹಾಕ್ಕೊಳ್ಳಿ ಸ್ನೇಹಿತರೆ ಹಸಿಮೆಣಸಿನ್ಕಾಯನ್ನು, ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕೂ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬೋದು. ಒಂದು ಅರ್ಧ ಭಾಗ ಇದು ಫ್ರೈ ಆಗಿದೆ, ಈರುಳ್ಳಿ ಮತ್ತು ಟೊಮ್ಯಾಟೊ. ಈ ಟೈಮ್ನಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ. ಇಷ್ಟು ಹಾಕಿದ್ರೆ ಸಾಕು ಸ್ನೇಹಿತರೆ, ಬಾಯಿಗೆ ಹಿತವಾಗಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು, ಕಮ್ಮಿ ಬಜೆಟ್ ಅಂತ ಕೂಡ ಹೇಳ್ಬೋದು. ಕಡಿಮೆ ದುಡ್ಡಲ್ಲಿ ತುಂಬ ರುಚಿಯಾಗಿರೋ ಅಂಥದ್ದು, ಮನೆ ಮಂದಿ ಎಲ್ಲ ತಿನ್ನೋ ಅಷ್ಟು ಅಂತ ಹೇಳ್ಬೋದು. ಅಷ್ಟು ಗ್ರೇವಿ ರೆಡಿ ಆಗಿಬಿಡುತ್ತೆ. ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಿ, ಇದಕ್ಕಿನ್ನೂ ಗ್ರೇವಿ ನಾವೇನು ಮಿಕ್ಸ್ ಮಾಡಿಲ್ಲ ಸ್ನೇಹಿತರೆ. ಇದೆಲ್ಲ ಈ ಥರ ಹಿಂಗೆ ಮಿಕ್ಸ್ ಮಾಡಿ ಆದಮೇಲೆ ನಾವು ಫೈನ್ ಪೇಸ್ಟ್ ಮಾಡಿಟ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನು ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫುಡ್ ಕಲರನ್ನು ನಾನು ಹಾಕಿಲ್ಲ. ನಿಮ್ಮ ಜೊತೆನೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಿಂಬೆ ರಸ ಹಾಕಿರೋದ್ರಿಂದ ಹಸಿರು ಕಲರ್ ಹಾಗೇ ಇರುತ್ತೆ ಸ್ನೇಹಿತರೆ, ಗ್ರೀನ್ ಕಲರ್ ಎಲ್ಲೂ ಕೂಡ ಹೋಗೋದಿಲ್ಲ. ಅದೇ ರೀತಿಯಾಗಿ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ವ, ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಒಂದು 2 ನಿಮಿಷ ಫ್ರೈ ಆಗಿಬಿಡಲಿ ಸ್ನೇಹಿತರೆ, ಸಾಕಾಗತ್ತೆ. ಆ ಕೊತ್ತಂಬರಿ ಸೊಪ್ಪಿಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ. ನಾವು ಏನಿಲ್ಲ ಸ್ನೇಹಿತರೆ, ಇದರಲ್ಲಿ ನಾವು ಇದೇ ರೀತಿಯಾಗಿ ಗ್ರೀನ್ ಕಲರೇ ಇರಬೇಕು ಅಂದರೆ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು. ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ನೋಡಿ, ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗೆಡ್ಡೆಯನ್ನು ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಮಸಾಲ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಲೂಗೆಡ್ಡೆ. ನಿಮಗೆ ಇದು ಸೈಜು ದಪ್ಪ ಆಯಿತು ಅಂತ ಏನಾದರೂ ಅನಿಸಿದ್ರೆ ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಆಲೂಗೆಡ್ಡೆನ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 2 ನಿಮಿಷ
ಫ್ರೈ ಮಾಡೋಣ. ನಾನು ಚೆನ್ನಾಗಿ ಸ್ಟೀಮಲ್ಲಿ ಬೇಯುತ್ತೆ ಅಂತ ಅನ್ನೋದಕ್ಕೋಸ್ಕರ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ನಾವು ಮನೆಯಲ್ಲೇ ತಿಂತಾ ಇರೋದ್ರಿಂದ ಗ್ರೀನ್ ಕಲರೇ ಇರಬೇಕಂತ ಏನೂ ಇಲ್ಲ ಸ್ನೇಹಿತರೆ. ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಟೇಸ್ಟ್ ಅಂತೂ ಏನು ಚೇಂಜ್ ಆಗಲ್ಲ ತಾನೇ. ಸೊ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸ್ನೇಹಿತರೆ. ಮಳೆಗಾಲದಲ್ಲಂತೂ ಚಳಿಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಆ ಚಳಿಗೆ ಬಿಸಿ ಬಿಸಿಯಾಗಿ ಇದನ್ನು ಮಾಡಿಕೊಂಡು ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತೀರಾ. ಇವಾಗ ಇದು ರೆಡಿ ಆಗಿದೆ ಗ್ರೇವಿ. ಸೊ ಬನ್ನಿ ಸರ್ವ್ ಮಾಡೋ ಟೈಮ್ ಆಗಿದೆ. ನಾನಿಲ್ಲಿ ಅಕ್ಕಿ ಮತ್ತು ಗೋಧಿ ದೋಸೆ ಹಾಕಿದೆ, ಇನ್ಸ್ಟೆಂಟ್ ದೋಸಾಗೆ ಇದು ಕಾಂಬಿನೇಷನ್ ಮಾಡಿದೆ. ಆಲೂ ಪಾಲಕ್ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಅಂತ ನನಗೆ ಗೊತ್ತಾಗಿದೆ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಗ್ಬೋದು, ನಿಮ್ಮ ಫ್ರೆಂಡ್ಸಿಗೆ ಆಗ್ಬೋದು, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ಚಪಾತಿಗೆ ದೋಸೆಗೆ ಒಂದೊಳ್ಳೆ ಸೂಪರ್ ಆಗಿರೋ ಅಂಥ ಎಣ್ಗಾಯಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೀವು ತಿಂತಾ ಇದ್ದರೆ ಇನ್ನೂ ಬೇಕು ಅಂತೀರಾ. ಬರೀ ದೋಸೆ ಚಪಾತಿ ರೊಟ್ಟಿಗೆ ಅಂತಲೇ ಅಲ್ಲ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದೇ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ಎಣ್ಣೆಗಾಯಿ ರೆಸಿಪಿಯನ್ನು. ಒಂದು 1/4 kg ಬದನೆಕಾಯಿ ಇದ್ದರೆ ಸಾಕು, ಮನೆ ಮಂದಿಯೆಲ್ಲ ಹೊಟ್ಟೆ ತುಂಬುವಷ್ಟು ಈ ಗೊಜ್ಜನ್ನು ತಿನ್ಬೋದು ಸ್ನೇಹಿತರೆ. ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಬೋದು ಈ ಒಂದು ರೆಸಿಪಿಯನ್ನು. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಮಿಕ್ಸಿ ಮಾಡೋದಕ್ಕೆ ಎಲ್ಲ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸುಮಾರು ಒಂದು 5 ರಿಂದ 6 ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 2 ಹುಳಿ ಟೊಮ್ಯಾಟೊ. ನೀವು ಗ್ರೇವಿಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು, ಜನಗಳು ಮನೇಲಿ ಹೇಗಿರ್ತಾರೆ ಅದ್ರ ಮೇಲೆ ಮಾಡ್ಕೊಳ್ಬೋದು. 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಅರಿಶಿಣ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮತ್ತು ಗುಂಟು 2 ಮಿಕ್ಸ್ ಮಾಡಿ ಹಾಕ್ಕೊಂಡಿರೋದ್ರಿಂದ 2 ಸ್ಪೂನ್ ಅಚ್ಚ ಖಾರದ ಪುಡಿ, 2 ರಿಂದ 2.5 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಉರಿಗಡಲೆ. ಕಡಲೆ ಹಾಕೋದ್ರಿಂದ ನಮಗೆ ನೀರು ಥರ ಅನಿಸೋದಿಲ್ಲ, ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಸ್ಪೂನು ಬೆಲ್ಲ. ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಬೇಕು. ಇದಕ್ಕೆ ಹುರಿದು ಪುಡಿ ಮಾಡಿರೋ ಅಂಥ ಬಿಳಿ ಎಳ್ಳಿನ ಪುಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಇದಕ್ಕೆ ಕಡಲೆ ಬೀಜನೂ ಕೂಡ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಬದನೆಕಾಯಿನ 4 ಭಾಗ ಮಾಡಿಕೊಂಡು ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ನೀರು ಜೊತೆ ನೆನೆಸಿದ್ದೀನಿ. ನೋಡಿ ಈ ರೀತಿಯಾಗಿ ಇರುತ್ತೆ. ಬದನೆಕಾಯಿ ಕಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಅರಿಶಿಣ ಹಾಕೋದ್ರಿಂದ ಕನೆ ಅಂತ ಹೇಳ್ತೀವಲ್ವ, ಕಹಿ ಬರುತ್ತೆ ಅಂತ ಸ್ವಲ್ಪ ಕಡಿಮೆ ಆಗುತ್ತೆ. ನಾವೀಗ 4 ಭಾಗ ಮಾಡಿದ್ದೀವಲ್ಲ, ನೀಟಾಗಿ ಸ್ಟಫ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ತುಂಬ ಚೆನ್ನಾಗಿ ಸ್ಟಫ್ ಮಾಡಿಕೊಂಡ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಸ್ನೇಹಿತರೆ. ಒಂದು 10 ನಿಮಿಷ ಒಳಗಡೆ ನಾವು ಎಣ್ಗಾಯಿ ರೆಸಿಪಿಯನ್ನು ಮಾಡ್ಕೊಂಡ್ಬಿಡ್ಬೋದು. ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಲಾಂಛನಾಸ್ ಲೈಫ್ ಸ್ಟೈಲ್ನಲ್ಲಿ. ನೋಡಿ 4 ಭಾಗ ಆದಷ್ಟು ಎಳೆಯದಾಗಿರೋ ಅಂಥ ಬದನೆಕಾಯಿಯನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಸಾಲ ಉಳ್ಕೊಂಡಿದೆ, ಅದು ಹಾಗೇ ಇರಲಿ. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಸುಮಾರು ಒಂದು 8 ರಿಂದ 10 ಸ್ಪೂನಷ್ಟು ಎಣ್ಣೆ ಬೇಕು. ಅದ್ರ ಜೊತೆನೇ ನಾನಿಲ್ಲಿ ಪಲಾವ್ ಎಲೆ ಕೂಡ ಹಾಕಿದ್ದೀನಿ. ಆ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಕಸೂರಿ ಮೇಥಿನೂ ಅಷ್ಟೇ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದ್ರಿಂದ. ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು,
ಇದೆಲ್ಲ ಒಂದು ಅರ್ಧ ನಿಮಿಷ ಫ್ರೈ ಆಗಲಿ ಸ್ನೇಹಿತರೆ, ಜಾಸ್ತಿ ಏನು ಬೇಡ. ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಕೂಡ ಅಷ್ಟೇ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು. ಒಂದು ಟೊಮ್ಯಾಟೊ, ನಾನಿಲ್ಲಿ ಬಳಸಿರುವಂಥ ಟೊಮ್ಯಾಟೊ ರುಬ್ಬೋದಕ್ಕೂ ಅಷ್ಟೇ, ಒಗ್ಗರಣೆಗೂ ಅಷ್ಟೇ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ನಾನಿನ್ನು ಜಾಮೂನ್ ಟೊಮ್ಯಾಟೊ ತೊಗೊಂಡಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋದ್ರಿಂದ ನಾನು ಹುಳಿ ಟೊಮ್ಯಾಟೊನೇ ತೊಗೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿಯನ್ನು ಎರಡು ಮಿಕ್ಸ್ ಮಾಡಿ ಹಚ್ಚಿಟ್ಕೊಂಡಿರೋದು ಸ್ನೇಹಿತರೆ. ಇದನ್ನು ಒಗ್ಗರಣೆಗೆ ಈ ರೀತಿಯಾಗಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗೆಲ್ಲ ಒಂದು 2 ನಿಮಿಷ ಫ್ರೈ ಆಗಿದೆ, ಸಾಕಾಗತ್ತೆ ಅಷ್ಟು. ಇವಾಗ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರೋವಂಥ ಬದನೆಕಾಯಿಗಳನ್ನೆಲ್ಲ ಸ್ಟೀಮ್ ಅನ್ನೋದಕ್ಕಿಂತ ಒಗ್ಗರಣೆನಲ್ಲೇ ಫ್ರೈ ಆಗಬೇಕು ಸ್ನೇಹಿತರೆ. ಅದು ನಾವು ಬದನೆಕಾಯಿ ಎಣ್ಗಾಯಿ ಅಂತಲೇ ಹೇಳಿಬಿಟ್ಟಿದ್ದೀವಿ. ಸೊ ಇದಕ್ಕೆ ಎಣ್ಣೆನೂ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ದಪ್ಪ ತಳ ಇರೋವಂಥ ಕುಕ್ಕರ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಸ್ಟೀಲ್ ಕುಕ್ಕರ್ ತೊಗೊಂಡ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ ಸ್ನೇಹಿತರೆ. ಸೊ ಆದಷ್ಟು ಈ ರೀತಿಯಾಗಿರುವಂಥ ಕುಕ್ಕರನ್ನೇ ತೊಗೊಳ್ಳಿ. ಈಗ ಪ್ರತಿಯೊಂದನ್ನು ನಾವು ಸ್ಟಫ್ ಮಾಡಿ ಇಟ್ಕೊಂಡಿರೋವಂಥ ಬದನೆಕಾಯನ್ನು ಈ ಕುಕ್ಕರ್ ಒಳಗೆಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ನೋಡಿ ಇವಾಗ ಒಂದು 2-3 ನಿಮಿಷ ಆಗಿದೆ ಸ್ನೇಹಿತರೆ. ನಾನು ಕುಕ್ಕರಲ್ಲಿ ಈ ಬದನೆಕಾಯಿಗಳನ್ನೆಲ್ಲ ಇಟ್ಬಿಟ್ಟು ಒಂದು 2-3 ನಿಮಿಷ ಆಗಿದೆ. ಅಲ್ಲಿ ತನಕ ತಿರುಗಿಸೋಕೆ ಹೋಗ್ಬಾರ್ದು. ಹಾಕಿದ ತಕ್ಷಣ ತಿರುಗಿಸ್ಬಿಟ್ರೆ ಆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋದಿಲ್ಲ, ಸ್ಪ್ರೆಡ್ ಆಗಿಬಿಡುತ್ತೆ. ಸ್ಟೀಮಲ್ಲಿ ಒಂದು 2 ನಿಮಿಷ ಈ ಥರ ಹಿಂಗೆ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ಸೈಡಲ್ಲಿ ಬಂದಿದೆ. ಈ ರೀತಿಯಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಗಾಯಿ. ನಾನು ಹೇಳೋ ಅಂಥ ಮೆಥಡನ್ನು ಒಂದು ಸಲ ಫಾಲೋ ಮಾಡಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಸ್ವಲ್ಪ ಉಳಿಕೆ ಇತ್ತಲ್ವಾ ಮಸಾಲ, ಅದನ್ನು ಕೂಡ ಸ್ವಲ್ಪ ನೀರು ಜೊತೆ ಹಾಕಿದ್ದೀನಿ. ನಾವು ಮಸಾಲ ರುಬ್ಬಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಸೊ ನೋಡಿಕೊಂಡು ಬೇಕು ಅಂದರೆ ಮಾತ್ರ ಉಪ್ಪನ್ನು ಆ್ಯಡ್ ಮಾಡಿ. ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡೋಣ. ಈ ಟೈಮ್ನಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಅಂತ. ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಒಂದು ಕುದಿ ಬರ್ತಾ ಇದೆ. ಆದಷ್ಟು ನೀರನ್ನು ತೆಳುವಾಗಿ ಹಾಕಬೇಡಿ ಸ್ನೇಹಿತರೆ. ತುಂಬ ತೆಳುವಾದರೆ ಗೊಜ್ಜು ಅಷ್ಟು ಚೆನ್ನಾಗಿರಲ್ಲ. ನೋಡಿ ಪೂರ್ತಿ ಕುದಿಯೋದಕ್ಕೆ ಶುರುವಾಗಿದೆ. ಈ ಟೈಮ್ನಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ 2-3 ವಿಷಲ್ ಹೊಡೆಸ್ಕೊಳ್ಳಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ಪ್ರೆಷರ್ ಕೂಡ ಬಿಟ್ಟಿದೆ. ವಾವ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಈಸಿಯಾಗಿ ಟೇಸ್ಟಿಯಾಗಿ ಆಗಿತ್ತು ಸ್ನೇಹಿತರೆ. ನೀವು ಅಂದ್ಕೊಂಡಿರಲ್ಲ ಹೌದಾ ಇಷ್ಟು ಚೆನ್ನಾಗಾಗಿರುತ್ತಾ ಅಂತ ಹೇಳ್ಬಿಟ್ಟು. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಆಗಿತ್ತು. ನಾನು ಇದನ್ನು ಚಪಾತಿಗೆ ಕಾಂಬಿನೇಷನ್ ಆಗಿ ಮಾಡಿದ್ದೆ. ಬದನೆಕಾಯು ಅಷ್ಟೇ ನಾವು 2-3 ವಿಷಲ್ ಹೊಡೆಸಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿತ್ತು. ಈ ರೀತಿಯಾಗಿ ಒಂದು ಸಲ ನೀವು ಬದನೆಕಾಯಿ ಎಣ್ಗಾಯನ್ನು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟೈಮು ಈ ವಿಡಿಯೋನ ಸರ್ಚ್ ಮಾಡಿ ಇದೇ ರೀತಿ ಮಾಡ್ತೀರಾ, ಇಲ್ಲ ವಿಡಿಯೋನ ಸೇವ್ ಮಾಡ್ಕೋತೀರಾ. ಅಷ್ಟು ಚೆನ್ನಾಗಿರುತ್ತೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ. ಯಾಕಂದರೆ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಪೂರಿ, ಚಪಾತಿ, ರೊಟ್ಟಿ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು. ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರೋ ಅಂಥ ಗ್ರೇವಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ರುಬ್ಬೋ ಅವಶ್ಯಕತೆ ಇಲ್ಲ, ಏನು ಮಸಾಲೆನೂ ಬೇಕಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಸಲ ಮಾಡಿ ಒಂದೇ ಟೈಮ್ಗೆ ನೀವು ಮಾಡಿರೋ ಗೊಜ್ಜೆಲ್ಲ ಪೂರ್ತಿ ಖಾಲಿ ಆಗಿಬಿಡುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಒಂದು ಸಿಂಪಲ್ ಆಗಿರೋವಂಥ ಗ್ರೇವಿ ರೆಸಿಪಿಯನ್ನು ಹೇಗೆ ಟ್ರೈ ಮಾಡೋದು ಅಥವಾ ಪ್ರಿಪೇರ್ ಮಾಡೋದು ಹೇಗೆ ಬನ್ನಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರನ್ನು ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು 7-8 ಜನ ತಿನ್ನೋವಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಅದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ 3-4, ಮೀಡಿಯಮ್ ಸೈಜಿಂದು 3 ಈರುಳ್ಳಿ. ನೀವು ಫೈನ್ ಚಾಪ್ ಬೇಕಾದರೂ ಮಾಡಿ ಹಾಕ್ಕೊಳ್ಬೋದು. ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಸ್ನೇಹಿತರೆ, ಬೇಗನೆ ಫ್ರೈ ಆಗಿಬಿಡುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿನೇ ಈ ಒಂದು ಗ್ರೇವಿಯನ್ನು ಪ್ರಿಪೇರ್ ಮಾಡ್ಕೊಳ್ಳಿ.
ನೋಡಿ ಆಲ್ಮೋಸ್ಟ್ ಈಗ ಆಗ್ತಾ ಬಂದಿದೆ. ಇದಕ್ಕೆ ನಾನು 1 ಬೌಲಷ್ಟು ಬೀನ್ಸ್ ಕಾಳನ್ನು ಹಾಕ್ಕೊಂಡಿದ್ದೀನಿ. ಆಯಾ ಸೀಸನಲ್ಲಿ ಸಿಗೋವಂಥ ತರಕಾರಿಯನ್ನು ನೀವು ಹಾಕ್ಕೊಳ್ಬೋದು. ಬೀನ್ಸ್ ಕಾಳೆ ಹಾಕಬೇಕಂತ ಏನೂ ಇಲ್ಲ, ಬಟಾಣಿ ಕೂಡ ಹಾಕ್ಕೊಳ್ಬೋದು ಇದ್ರ ಬದಲಾಗಿ. ಇದು ಒಂದು 5 ನಿಮಿಷ ಫ್ರೈ ಆಗಲಿ ಸ್ನೇಹಿತರೆ ಚೆನ್ನಾಗಿ. ನಾನಿಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಸುಮಾರು ಒಂದು 4 ಮೀಡಿಯಮ್ ಸೈಜಿಂದು ಒಂದು 4 ಹುಳಿ ಟೊಮ್ಯಾಟೊ, 2 ಆಲೂಗೆಡ್ಡೆ. ಈ 3 ತರಕಾರಿ ಇದ್ದರೆ ಸಾಕು ಸ್ನೇಹಿತರೆ, ಸಖತ್ ಟೇಸ್ಟಿಯಾಗಿರೋವಂಥ ಗ್ರೇವಿಯನ್ನು ರೆಡಿ ಮಾಡಿಬಿಡ್ಬೋದು. ನಾವು ಇದನ್ನೆಲ್ಲ ಹಾಕಿದ ತಕ್ಷಣವೇ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಟೊಮ್ಯಾಟೊಗೆ ಉಪ್ಪು ಹಾಕಿದ ತಕ್ಷಣ ಬೇಗ ಶ್ರಿಂಕ್ ಆಗಿಬಿಡುತ್ತೆ, ಅಂದರೆ ಬೇಗ ಬೇಯತ್ತೆ. ನೀವು ಹುಳಿ ಟೊಮ್ಯಾಟೊ ಯಾಕೆ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆಗೋದಿಲ್ಲ ಅಂದರೆ ನೀವು ಜಾಮೂನ್ ಟೊಮೆಟೊ ಕೂಡ ಹಾಕ್ಕೊಳ್ಬೋದು. ಒಂದು 2 ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ಅರಿಶಿಣ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ, 1 ರಿಂದ 2 ಸ್ಪೂನ್ ತನಕನೂ ನೀವು ಹಾಕ್ಬೋದು ಧನಿಯಾ ಪುಡಿಯನ್ನು. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಅಚ್ಚ ಖಾರದ ಪುಡಿನೂ ಹಾಕ್ತಾ ಇದ್ದೀನಿ. ನೀವು ಮುಂಚೆನೇ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿರ್ತೀರ, ಅದ್ರ ಮೇಲೆ ನೀವು ಖಾರನ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಇದರಲ್ಲಿನೇ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಎರಡನ್ನೂ ಮಿಕ್ಸ್ ಮಾಡಿ ಹಾಕಿರೋ ಅಂಥದ್ದು. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಇಷ್ಟೇ ಸ್ನೇಹಿತರೆ ಮಸಾಲೆ ಅಂತ ಹೇಳಿದ್ರೆ. ಇದಕ್ಕೆ ರುಬ್ಬಬೇಕು, ಕಾಯಿ ಹಾಕಬೇಕು, ಕಡಲೆ ಹಾಕಬೇಕು ಆ ಥರ ಏನೂ ಇಲ್ಲ. ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೀವು ರೈಸಿಗೂ ತುಂಬ ಚೆನ್ನಾಗಿರುತ್ತೆ. ನೀವು ಗ್ರೇವಿಗೆ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ನಾನಿಲ್ಲಿ ಚಪಾತಿ ಮತ್ತು ಪೂರಿಗೆ ಕಾಂಬಿನೇಷನ್ ಮಾಡ್ತಾ ಇರೋದ್ರಿಂದ ನೀರನ್ನು ಜಾಸ್ತಿ ಹಾಕ್ತಾ ಇಲ್ಲ. ಇದು ಬೆಂದ ಮೇಲೆ ಇನ್ನೂ ಕೂಡ ಗ್ರೇವಿ ಥರ ಬರುತ್ತೆ. ಸೊ ಅದಕ್ಕೇ ಸ್ವಲ್ಪ ನೀರನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ಇದು ಕುದಿಯೋದಕ್ಕೆ ಶುರುವಾಗಿದೆ. ಒಂದು ಸಲ ಉಪ್ಪನ್ನು ಟೆಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಹೇಗೆ ಅಂತ ಹೇಳಿಬಿಟ್ಟು. ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಒಡಿಸ್ಕೊಳ್ಳೋಣ. ನೋಡಿ ಪ್ರೆಷರ್ ಬಿಟ್ಟಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಬೀನ್ಸ್ ಕಾಳಂತೂ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ಬೋದು. ಆಯಾ ಸೀಸನಲ್ಲಿ ಸಿಗೋವಂಥ ತರಕಾರಿ ತಿನ್ನೋದ್ರಲ್ಲಿ ಇದೆಯಲ್ಲ ರುಚಿ, ತುಂಬ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಇದಕ್ಕೆ ಯಾವುದೂ ಕೂಡ ಎಕ್ಸ್ಟ್ರಾ ಕಲರ್ ಬೇಕಂತ ನಾನು ಯಾವುದೂ ಹಾಕಿಲ್ಲ. ಮನೆಯಲ್ಲಿ ಯೂಸ್ ಮಾಡುವಂಥ ಪುಡಿಗಳನ್ನೇ ಹಾಕಿ ಮಾಡಿರೋ ಅಂಥದ್ದು. ಇದು ಪೂರಿಗೆ, ಚಪಾತಿಗೆ, ರೊಟ್ಟಿಗೆ, ಇಡ್ಲಿಗೆ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ನೀವು ಇದನ್ನು ಅನ್ನಕ್ಕೂ ಕೂಡ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ, ಅಷ್ಟು ರುಚಿಯಾಗಿ ಇರುತ್ತೆ. ಮಿಸ್ ಮಾಡಿದೆ ನೀವು ಈ ಒಂದು ಸಿಂಪಲ್ ಗ್ರೇವಿ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನೀವು ಕಮೆಂಟ್ ಮಾಡೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಎಷ್ಟು ಜನ ಟ್ರೈ ಮಾಡಿದ್ದಾರೆ, ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ನಾನು ತಿಂಡಿ ಜೊತೆ ಪರಂಗಿ ಹಣ್ಣನ್ನು ಕೂಡ ಸರ್ವ್ ಮಾಡಿದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದು ಜಾಸ್ತಿ, ಅದಕ್ಕೆ ಸ್ವಲ್ಪ ಅವ್ರವ್ರಿಗೆ ಇಷ್ಟ ಆಗೋ ರೀತಿಯಾಗಿ ಆದಷ್ಟು ತಿಂಡಿಗಳನ್ನು ಪ್ರಿಪೇರ್ ಮಾಡಿಕೊಡ್ಬೇಕು ಅಂತ ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ನಾನು ಏನಾದರೂ ಒಂದೊಂದು ತಿಂಡಿ ಜೊತೆ ಹಣ್ಣುಗಳನ್ನು ಕೂಡ ಸರ್ವ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.